ಭೈರತಿ ರಣಗಲ್ ರಣಾರ್ಭಟದ ಬಗ್ಗೆ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಈ ವರ್ಷ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬಿ ಅನ್ನುವಂತ ಅಕ್ಷರ ನಿಜವಾಗ್ಲೂ ಕೂಡ ಅದೃಷ್ಟ. ಫಸ್ಟ್ ಭೀಮಾ, ಬಗೀರ, ಭೈರತಿ ರಣಗಲ್ ಸಿನಿಮಾ. ಬೇರೆ ಭಾಷೆಯ ವಿತರಕರು, ಪ್ರದರ್ಶಕರು ಎಲ್ಲರೂ ಕೂಡ ದೊಡ್ಡ ಮನೆಯ ಕದ ತಟ್ಟೋದಕ್ಕೆ ಮುಂದಾಗ್ತಾ ಇದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ವಿಶಾಲಾಕ್ಷಿ. ಭೈರತಿ ರಣಗಲ್ ರಣಾರ್ಭಟದ ಬಗ್ಗೆ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಈ ಸಿನಿಮಾ ಕಳೆದ ಶುಕ್ರವಾರವಷ್ಟೇ ತೆರೆಗೆ ಬಂದಿತ್ತು. ಕರ್ನಾಟಕ ರಾಜ್ಯಾದ್ಯಂತ ಭರ್ಜರಿ ಓಪನಿಂಗ್ ಪಡೆದುಕೊಂಡಿದೆ. ನಮ್ಮ ಕರ್ನಾಟಕದಲ್ಲಿ ಮಾತ್ರವಲ್ಲ, ಹೊರದೇಶಗಳಲ್ಲೂ ಕೂಡ ಈ ಸಿನಿಮಾದ ಒಂದು ಕನ್ನಡ ವರ್ಷನ್ಗೆ ಭರ್ಜರಿ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ. ಸೊ ಸಿನಿಮಾ ಟಿಕೆಟ್ ಸೇಲ್ ಆಗಿರೋದ್ರ ಬಗ್ಗೆ ನಾನು ಮೊದಲಿಗೆ ಹೇಳ್ಬಿಡ್ತೇನೆ. ಮೊದಲ ದಿನ ಈ ಸಿನಿಮಾದ ಟಿಕೆಟ್ಗಳು 69,000ಕ್ಕೂ ಹೆಚ್ಚು ಟಿಕೆಟ್ಗಳು ಆನ್ಲೈನ್ ಅಲ್ಲಿ ಸೇಲ್ ಆಗಿದ್ವು. ಸೆಕೆಂಡ್ ಡೇ 58,000 ಟಿಕೆಟ್ಗಳು ಸೇಲ್ ಆಗಿದ್ವು. ಇನ್ನು ಮೊದಲ ದಿನ 46,000 ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದ್ವು. ಹೀಗೆ ಅಂದ್ರೆ ಫಾಸ್ಟ್ ಫಿಲ್ಲಿಂಗ್ ಆಗ್ತಾ ಇದೆ ಆನ್ಲೈನ್ ಬುಕಿಂಗ್ಸ್ ನಲ್ಲಿ. ಸೊ ಅದಕ್ಕೆ ಒಂದು ರೇಟಿಂಗ್ ಕೂಡ ಕೊಡ್ಲಾಗಿರ್ತಕ್ಕಂಥದ್ದು. ಬುಕ್ ಮೈ ಶೋ ನಲ್ಲಿ 9.5 ರೇಟಿಂಗ್ ಕೊಟ್ಟಿದ್ದಾರೆ. ಇನ್ನು ಪೇಟಿಎಂ ನಲ್ಲಿ 91% ರೇಟಿಂಗ್ ಇದೆ. ಇನ್ನು IMDb ನಲ್ಲಿ 8.5 ರೇಟಿಂಗ್ ಇದೆ. ಆನ್ಲೈನ್ ಟಿಕೆಟ್ ನಲ್ಲಿ ಮಾತ್ರವಲ್ಲ ರೀ, ಸಿಂಗಲ್ ಸ್ಕ್ರೀನಿಂಗ್ ಥಿಯೇಟರ್ಗಳ ಮುಂದೆ ಹೋಗಿ ನಿಂತು ನೋಡಿದ್ರೆ 1:30 ಶೋಗೆ ಸಿನಿಮಾ ನೋಡಬೇಕು ಅಂತ ಕುತೂಹಲದಿಂದ ಬಂದವರು 4:30ವರೆಗೂ ವೆಯ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಆನ್ಲೈನ್ ಅಲ್ಲೇ ಟಿಕೆಟ್ಗಳು ಸೋಲ್ಡ್ ಔಟ್ ಆಗ್ತಾ ಇದೆ. ಸೊ ಎಲ್ಲ ಕಡೆ ಟ್ರೆಂಡಿಂಗ್ ನಲ್ಲಿದೆ ಸಿನಿಮಾ. ಜೊತೆಗೆ ಎಲ್ಲಾ ಚಿತ್ರಮಂದಿರಗಳಲ್ಲೂ ಕೂಡ ಹೌಸ್ಫುಲ್ ಬೋರ್ಡ್ ಬಿದ್ದಿದೆ. ಸೊ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣ್ತಕ್ಕಂಥದ್ದು ತಮಾಷೆಯ ಮಾತಲ್ಲ. ಇತ್ತೀಚಿನ ದಿನಗಳಲ್ಲಿ ಕೋಟಿ ದುಡ್ಡು ಹಾಕಿ ಮಲ್ಟಿ ಸ್ಟಾರ್ಗಳಿದ್ರೂ ಕೂಡ ಸಿನಿಮಾಗೆ ಜನ ಬರೋದು ಕಷ್ಟ ಆಗಿದೆ. ಎಂಥ ಪ್ಯಾನ್ ಇಂಡಿಯಾ ಸಿನಿಮಾ ಆದ್ರೂ ಕೂಡ 100 ಕೋಟಿ ಖರ್ಚು ಮಾಡಿದ್ರು ಕೂಡ ಕಂಟೆಂಟ್ ಈಸ್ ದ ಕಿಂಗ್. ಅಂದ್ರೆ ಕಂಟೆಂಟ್ ಇಲ್ಲ ಅಂತಂದ್ರೆ ಸಿನಿಮಾ ನೋಡ್ಲಿಕ್ಕೆ ಪ್ರೇಕ್ಷಕರು ಥಿಯೇಟರ್ಗಳ ಕಡೆ ಮುಖ ಮಾಡ್ತಾ ಇಲ್ಲ. ಆದ್ರೆ ಭೈರತಿ ರಣಗಲ್ ಸಿನಿಮಾವನ್ನ ನೋಡೋದಕ್ಕೆ ಮುಗಿ ಬಿದ್ದಿದ್ದಾರೆ. ಥಿಯೇಟರ್ಗಳ ಮುಂದೆ ಕ್ಯೂ ನಿಂತ್ಕೊಳ್ತಾರೆ ಗಂಟೆಗಟ್ಟಲೆ ಟಿಕೆಟ್ ನ ಪಡೆಯೋದಕ್ಕೆ. ಪರವಾಗಿಲ್ಲ, 10:30 ಶೋಗೆ ನಮಗೆ ಟಿಕೆಟ್ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, 1:30ಕ್ಕೆ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಈವನ್ 4:30ಕ್ಕೆ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು 7:30 ಶೋಸ್ ನೋಡ್ತೀವಿ ಅಂತ ಹೇಳ್ಬಿಟ್ಟು ದೊಡ್ಡ ಮನೆ ಭಕ್ತರು, ಕನ್ನಡ ಚಿತ್ರರಂಗದ ಸಿನಿಮಾ ಪ್ರೇಮಿಗಳು ಮಾತ್ರವಲ್ಲ, ಎಲ್ಲಾ ಸ್ಟಾರ್ ನಟರ ಸಿನಿಮಾ ಅಭಿಮಾನಿಗಳು ಕೂಡ ಭೈರತಿ ರಣಗಲ್ನ ನೋಡೋದಕ್ಕೆ ಮುಗಿಬಿದ್ದಿದ್ದಾರೆ. ಸೊ ಹೀಗಾಗಿ ಕಂಟೆಂಟ್ ಚೆನ್ನಾಗಿದೆ, ಸಮಾಜಕ್ಕೊಂದು ಸಂದೇಶ ಇದೆ, ಆಕ್ಷನ್ ಇದೆ, ಎಲ್ಲವೂ ಇದೆ. ಅಂದ್ರೆ ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹೋರಾಡೋದ್ರಿಂದ, ಅಂದ್ರೆ ಭೈರತಿ ರಣಗಲ್ ಹೋರಾಡೋದ್ರಿಂದ ಸೊ ಸಿನಿಮಾ ಕನೆಕ್ಟ್ ಆಗ್ತಾ ಇದೆ. ಫ್ಯಾಮಿಲಿ ಆಡಿಯನ್ಸು ಒಂದ್ಸಲ ಅಲ್ಲ, 2 ಸಲ ಸಿನಿಮಾ ನೋಡೋದಕ್ಕೆ ಅಂದ್ರೆ ರಿಪೀಟೆಡ್ ಆಡಿಯನ್ಸ್ ಬರ್ತಾ ಇದ್ದಾರೆ. ಸೊ 3 ದಿನದಲ್ಲಿ ನಿಯರ್ಲಿ 8 ಕೋಟಿ ಕಲೆಕ್ಷನ್ ಮಾಡಿದೆ ಸಿನಿಮಾ ಅನ್ನುವಂತ ಮಾಹಿತಿ ಇದೆ. ಸೊ ಕರ್ನಾಟಕದಲ್ಲಿ ಇದನ್ನ ನಮ್ಮ ಜಗದೀಶ್ ಫಿಲ್ಮ್ಸ್ ನವರು ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಸಿನಿಮಾ. ಭೀಮಾ ಈ ವರ್ಷದಲ್ಲೇ ಭೀಮಾ ಸಿನಿಮಾವನ್ನ ನಿರ್ಮಾಣ ಮಾಡಿ ಜೊತೆಗೆ ವಿತರಣೆ ಮಾಡಿದ್ರು ಅವರು. ಸೊ ಭೀಮಾ ನಂತರ ಭೈರತಿ ರಣಗಲ್ ಸಿನಿಮಾ ದೊಡ್ಡ ಮಟ್ಟದ ಒಂದು ರೆಸ್ಪಾನ್ಸ್ ಪಡೆದುಕೊಂಡು ಬಾಕ್ಸ್ ಆಫೀಸ್ ಬ್ಯಾಂಗ್ ಮಾಡ್ತಾ ಇದೆ. ಈ ವರ್ಷದ ಹೈಯೆಸ್ಟ್ ಕಲೆಕ್ಷನ್ ಸಿನಿಮಾಗಳು ಅಥವಾ ದೊಡ್ಡ ಮಟ್ಟದ ಕಲೆಕ್ಷನ್ ಮಾಡಿದಂತ ಸಿನಿಮಾಗಳನ್ನ ಪಟ್ಟಿ ಮಾಡ್ತಾ ಹೋದ್ರೆ ನಮ್ಮ ಕನ್ನಡ ಚಿತ್ರರಂಗ ಸೆಕೆಂಡ್ ಹಾಫ್ ನಲ್ಲಿ ಚೇತರಿಸಿಕೊಂಡಿದ್ದೆ ಭೀಮಾ ಸಿನಿಮಾದಿಂದ. ಅದು ಜಗದೀಶ್ ಅವರು ನಿರ್ಮಾಣ ಮಾಡಿದ್ರು ಈ ಸಿನಿಮಾವನ್ನ. ಅನಂತರ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಬಂತು, ಅನಂತರ ಬಗೀರ ಬಂತು, ಈಗ ಭೈರತಿ ರಣಗಲ್. ಅಂದ್ರೆ ಈ ವರ್ಷ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬಿ ಅನ್ನುವಂತ ಅಕ್ಷರ ನಿಜವಾಗ್ಲೂ ಕೂಡ ಅದೃಷ್ಟ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಫಸ್ಟ್ ಭೀಮಾ, ಅನಂತರ ಬಗೀರ ಅಂಡ್ ಇವಾಗ ಭೈರತಿ ರಣಗಲ್ ಸಿನಿಮಾ. ಸೊ ಬಿ ಲಕ್ಕಿನಾ ಅಥವಾ 3 ಸಿನಿಮಾಗಳಲ್ಲೂ ಕಂಟೆಂಟ್ ಸ್ಟ್ರಾಂಗ್ ಇದ್ದಿದ್ರಿಂದ, ಸೊ ಮೇಕಿಂಗ್ ಚೆನ್ನಾಗಿದ್ದರಿಂದ, ಸಿನಿಮಾದ ಸಂಗೀತ ಚೆನ್ನಾಗಿದ್ದರಿಂದ, ಅಥವಾ ಕಲಾವಿದರ ಅಭಿನಯ ಸೂಪರ್ ಆಗಿರೋದ್ರಿಂದ ನಮ್ಮ ಕನ್ನಡ ಸಿನಿಮಾ ಪ್ರೇಮಿಗಳು, ಕರ್ನಾಟಕದ ಅಭಿಮಾನಿಗಳು, ಕರ್ನಾಟಕದ ಜನತೆ ಈ ಸಿನಿಮಾಗಳನ್ನ ಒಪ್ಕೊಳ್ಳಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ಬೋದು. ಇನ್ನು ಭೈರತಿ ರಣಗಲ್ ರಣಾರ್ಭಟದ ಬಗ್ಗೆ ಮಾತನಾಡಲೇಬೇಕು. ಈ ಸಿನಿಮಾವನ್ನ ಕೊಂಡ್ಕೊಳ್ಳೋದಕ್ಕೆ ಅಂದ್ರೆ ಬೇರೆ ಭಾಷೆಯ ವಿತರಕರು, ಪ್ರದರ್ಶಕರು ಎಲ್ಲರೂ ಕೂಡ ದೊಡ್ಡ ಮನೆಯ ಕದ ತಟ್ಟೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ಈ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡಿದ್ದಂಥದ್ದು ಗೀತಾ ಪಿಕ್ಚರ್ಸ್ ಬ್ಯಾನರ್ ಅನ್ನೋದು ನಿಮಗೆಲ್ರಿಗೂ ಗೊತ್ತು. ವೇದ ಸಿನಿಮಾದ ನಂತರ ನಮ್ಮ ಗೀತಕ್ಕ ಶಿವಣ್ಣನಿಗೋಸ್ಕರ ಭೈರತಿ ರಣಗಲ್ ಸಿನಿಮಾವನ್ನ ನಿರ್ಮಾಣ ಮಾಡಿದ್ರು. ಈ ಸಿನಿಮಾ ಪಂಚಭಾಷೆಯಲ್ಲಿ ರೆಡಿ ಆಗಿದೆ. ಮೊದಲು ಕರ್ನಾಟಕದಲ್ಲಿ ರಿಲೀಸ್ ಆಯಿತು. ಬೇರೆ ಅಂದ್ರೆ ಹೊರದೇಶಗಳಲ್ಲೂ ಕೂಡ ಕನ್ನಡ ವರ್ಷನ್ ರಿಲೀಸ್ ಆಗಿದೆ. ಒಂದು ಉತ್ತಮ ಪ್ರದರ್ಶನ ಕಾಣ್ತಾ ಇದೆ, ಭರ್ಜರಿ ಓಪನಿಂಗ್ ಸಿಕ್ಕಿದೆ. ಸೊ ಇನ್ನು ಬೇರೆ ತೆಲುಗು ಆಗಲಿ, ತಮಿಳಾಗ್ಲಿ, ಹಿಂದಿ ಆಗಲಿ, ಮಲಯಾಳಂ ಆಗಲಿ ಎಲ್ಲಾ ಭಾಷೆಯ ವರ್ಷನ್ಗಳಿಗೆ ಒಂದು ಡಬ್ಬಿಂಗ್ ರೈಟ್ಸ್ ಅನ್ನ ಪಡೆಯೋದಕ್ಕೆ ಎಲ್ಲ ವಿತರಕರು, ಪ್ರದರ್ಶಕರು ಮುಗಿಬಿದ್ದಿದ್ದಾರಂತೆ. ಅದರಲ್ಲೂ ನಮ್ಮ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಅವರ ತಂದೆ ಅಲ್ಲು ಅರವಿಂದ್ ಅವರು ತಮ್ಮ ಗೀತಾ ಪಿಕ್ಚರ್ಸ್ ಬ್ಯಾನರ್ ಅಡಿ, ಗೀತಾ ಆರ್ಟ್ಸ್ ಬ್ಯಾನರ್ ಅಡಿ ತಮ್ಮ ಈ ಒಂದು ಭೈರತಿ ರಣಗಲ್ ಸಿನಿಮಾವನ್ನ ತೆಲುಗುನಲ್ಲಿ ರಿಲೀಸ್ ಮಾಡೋದಕ್ಕೆ ಮುಂದಾಗಿದ್ದಾರಂತೆ. ರೈಟ್ಸ್ಗೋಸ್ಕರ ಗೀತಾ ಪಿಕ್ಚರ್ಸ್ ಅವರನ್ನ ಸಂಪರ್ಕ ಮಾಡಿದ್ದಾರೆ ಅನ್ನೋಂಥದ್ದು ಮಾಹಿತಿ ಸಿಗ್ತಾ ಇದೆ. ಇನ್ನು ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಎಲ್ಲಾ ಕಡೆನೂ ಕೂಡ ಭೈರತಿ ರಣಗಲ್ ಒಂದು ಡಬ್ಬಿಂಗ್ ವರ್ಷನ್ ರೈಟ್ಸ್ಗೋಸ್ಕರ ಸೊ ಎಲ್ಲರೂ ಕೂಡ ಕಾಯ್ತಾ ಇದ್ದಾರಂತೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಜೈಲರ್ ಸಿನಿಮಾ ಆದ ನಂತರ ತಮಿಳಿನಲ್ಲಿ ಒಂದು ದೊಡ್ಡ ಫ್ಯಾನ್ ಬೇಸ್ ನಮ್ಮ ಭೈರತಿ ರಣಗಲ್ ಅಂದ್ರೆ ನಮ್ಮ ಶಿವಣ್ಣನಿಗೆ ಸಿಗ್ತಾ ಇದೆ. ಸೊ ಜೈಲರ್ ಸಿನಿಮಾದಲ್ಲಿ ಒಂದು ನರಸಿಂಹನವನ ಪಾತ್ರವನ್ನ ನೋಡಿ
ಇದು ಕರ್ನಾಟಕದ ಕೊಹಿನೂರು ಡೈಮಂಡು, ನಿಮಗೆ ಬೇಡ ಅಂದ್ರೆ ನಮಗೆ ಕೊಟ್ಟುಬಿಡಿ ಅನ್ನುವಂಥ ಮಾತುಗಳನ್ನ ಅಲ್ಲಿನ ಸಿನಿಮಾ ಆಡಿಯನ್ಸ್ ಕೇಳ್ಕೊಂಡಿದ್ರು. ಸೊ ಈಗ ಭೈರತಿ ರಣಗಲ್ ಸಿನಿಮಾ ತಮಿಳು ವರ್ಷನ್ ಅಲ್ಲಿ ರಿಲೀಸ್ ಆದ್ರೆ ಒಂದು ದೊಡ್ಡ ಓಪನಿಂಗ್ ಪಡ್ಕೊಳ್ಳೋದ್ರಲ್ಲಿ ನೋ ಡೌಟ್ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ತೆಲುಗುಗೇನು ನಮ್ಮ ಶಿವಣ್ಣ ಹೊಸಬರಲ್ಲ. ಗೌತಮಿ ಪುತ್ರ ಶಾತಕರ್ಣಿ ಸಿನಿಮಾದ ಮೂಲಕ ಬಾಲಯ್ಯ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರು, ಅಲ್ಲೂ ಕೂಡ ಅಭಿಮಾನಿಗಳಿದ್ದಾರೆ. ಸೊ ಮಲಯಾಳಂ, ಇನ್ನು ಹಿಂದಿ ಎಲ್ಲಾ ಕಡೆನೂ ಕೂಡ ನಮ್ಮ ದೊಡ್ಡ ಮನೆಯ ದೊರೆ ಯಾಟ್ರಿಕಿರು ಶಿವರಾಜ್ ಕುಮಾರ್ ಅವರಿಗೆ ಅಭಿಮಾನಿಗಳು ಇದ್ದೇ ಇದ್ದಾರೆ. ಸೊ ಹೀಗಾಗ್ಲೇ ಈ ಹಿಂದೆ ಅವರು ಆಲ್ರೆಡಿ ಜೈಲರ್ ಸಿನಿಮಾದ ಮೂಲಕ ಪ್ಯಾನ್ ಇಂಡಿಯಾ ತಲುಪಿರೋದ್ರಿಂದ ಸೊ ಭೈರತಿ ರಣಗಲ್ ಸಿನಿಮಾವನ್ನ ದೊಡ್ಡ ಮಟ್ಟಕ್ಕೆ ರೀಚ್ ಮಾಡಿಸೋದಕ್ಕೆ ಇವ್ರೇನು ಹೆಚ್ಚು ಶ್ರಮ ಪಡಬೇಕಾಗಿಲ್ಲ. ಅಲ್ಲಿನ ವಿತರಕರು ಸಿನಿಮಾವನ್ನ ರಿಲೀಸ್ ಮಾಡಿದ್ರೆ ಸಾಕು ಅನ್ನುವಂಥದ್ದು. ಸದ್ಯ ಎಲ್ಲ ಭಾಷೆ ಅಂದ್ರೆ ತೆಲುಗು, ತಮಿಳ್, ಮಲಯಾಳಂ ಅಂಡ್ ಹಿಂದಿಗೆ ಡಬ್ಬಿಂಗ್ ನಡೀತಾ ಇದೆ. ಇನ್ನೇನು ಶೀಘ್ರದಲ್ಲೇ ನಾಳೆ ನಾಡಿದ್ದು ಸೆನ್ಸಾರ್ ಆಗುತ್ತಂತೆ. ಸೊ ಈ ನೆಕ್ಸ್ಟ್ ವೀಕ್ ಅಲ್ಲಿ ಸಿನಿಮಾ ಎಲ್ಲ ಅಂದ್ರೆ ಇಡೀ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಭೈರತಿ ರಣಗಲ್ ಅಬ್ಬರ ಆರ್ಭಟ ಶುರು ಆಗುತ್ತೆ. ಈ ವಿಚಾರವನ್ನ ನೆನೆ ಅಷ್ಟೇ ವೀರೇಶ್ ಚಿತ್ರಮಂದಿರಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಶಿವಣ್ಣ ಮಾತಾಡಿದ್ರು. ಸೊ ಸೆನ್ಸಾರ್ ಇನ್ನೇನು ಆಗ್ತಾ ಇದೆ, ಇನ್ನೊಂದು 2-3 ದಿನದಲ್ಲಿ ಸೆನ್ಸಾರ್ ಕಾಪಿ ಸಿಗುತ್ತೆ. ಸೊ ಅನಂತರ ರಿಲೀಸ್ ಮಾಡ್ತೀವಿ. ಸೊ ಭೈರತಿ ರಣಗಲ್ ದೊಡ್ಡ ಮಟ್ಟಕ್ಕೆ ಯಶಸ್ವಿ ಆಗೋದಕ್ಕೆ ಕರ್ನಾಟಕದ ಜನತೆಗೆ ನಾನು ಚಿರಋಣಿಯಾಗಿರ್ತೇನೆ. ಸೊ ಕಲೆಕ್ಷನ್ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ದುಡ್ಡು ನಮ್ಮ ಪ್ರೀತಿ ಅಭಿಮಾನಕ್ಕಿಂತ ದುಡ್ಡೇನು ದೊಡ್ಡದಲ್ಲ ಅನ್ನುವಂಥ ಮಾತುಗಳನ್ನ ಅವ್ರು ಹೇಳಿದ್ರು. ಇನ್ನು ಅದೇ ವೇಳೆ ಗೀತಕ್ಕ ಕೂಡ ಸೊ 2 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ, 2 ಕೂಡ ಸೂಪರ್ ಹಿಟ್ ಆಗಿದೆ. 3ನೇ ಸಿನಿಮಾ ಎ ಫಾರ್ ಆನಂದ್ಗೆ ಬಂಡವಾಳವನ್ನ ಹೂಡ್ತಾ ಇದ್ದೇನೆ. ಶಿವಣ್ಣ ಅದರಲ್ಲಿ ಲೆಕ್ಚರರ್ ಆಗಿ ಕಾಣಿಸ್ಕೊಳ್ತಾರೆ. ಇನ್ನು ನಮ್ಮ ಶಕ್ತಿಧಾಮದ ಮಕ್ಕಳನ್ನ ಇಟ್ಕೊಂಡು ಅಂದ್ರೆ ಆ ಸಿನಿಮಾದ ಪಾತ್ರಧಾರಿಗಳನ್ನಾಗಿ ಮಾಡಿಕೊಂಡು ಶ್ರೀನಿ ಅವರು, MJ ಶ್ರೀನಿವಾಸ್ ಅವರು ಡೈರೆಕ್ಟ್ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ಹಂಚ್ಕೊಂಡ್ರು. ಇದೇ ಸಂದರ್ಭದಲ್ಲಿ ವೀರೇಶ್ ಚಿತ್ರಮಂದಿರದ ಮಾಲೀಕರಾದಂತಹ ಚಂದ್ರಶೇಖರ್ ಅವರು ಮಾತಾಡ್ತಾ ಹೇಳಿದ್ರು, ಸಿಂಗಲ್ ಸ್ಕ್ರೀನಿಂಗ್ ಥಿಯೇಟರ್ಗಳು ಉಳಿಯೋದು ನಮ್ಮ ದೊಡ್ಡ ಮನೆಯ ಕಲಾವಿದರ ಸಿನಿಮಾಗಳಿಂದ. ಅವರದ್ದು ಯಾವುದೇ ಸಿನಿಮಾ ಬರಲಿ ಅಲ್ಲಿ ಸಮಾಜಕ್ಕೆ ಒಂದು ಸಂದೇಶ ಇರುತ್ತೆ. ಹಿಂದೊಮ್ಮೆ ಬಂಗಾರದ ಮನುಷ್ಯ ಸಿನಿಮಾ, ಸೊ ಆ ಸಿನಿಮಾವನ್ನ ಭೈರತಿ ರಣಗಲ್ಗೆ ಕನೆಕ್ಟ್ ಮಾಡಿಕೊಂಡು KV ಚಂದ್ರಶೇಖರ್ ಸರ್ ಮಾತಾಡ್ತಾ ಹೇಳಿದ್ರು. ಸೊ ಅಂದ್ರೆ ಈ ದೊಡ್ಡ ಮಟ್ಟದ ಕಲೆಕ್ಷನ್ ಆಗ್ತಾ ಇದೆ. ನಮ್ಮ ಒಂದು ವೀರೇಶ್ ಚಿತ್ರಮಂದಿರದಲ್ಲಿ ದಿನಕ್ಕೆ 5 ಶೋ ಇದೆ. ಸೊ 3 ದಿನವೂ ಕೂಡ ಹೌಸ್ಫುಲ್ ಶೋ ಆಗ್ತಾ ಇದೆ. ಟಿಕೆಟ್ಗೋಸ್ಕರ ನಮ್ಮ ಥಿಯೇಟರ್ ಮುಂದೆ ಅಭಿಮಾನಿಗಳು ಕ್ಯೂ ನಿಲ್ತಾ ಇದ್ದಾರೆ. ಸೊ ಟಿಕೆಟ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಥರದ್ದು ರೆಸ್ಪಾನ್ಸ್ ನೋಡಿದಾಗ ನಿಜಕ್ಕೂ ಕೂಡ ಖುಷಿ ಆಗುತ್ತೆ. ಸೊ ಈ ಥರದ್ದು ರೆಸ್ಪಾನ್ಸ್ ಸಿಗೋದು ದೊಡ್ಡ ಮನೆಯ ಕಲಾವಿದರುಗಳಿಂದ ಅನ್ನುವಂಥ ಮಾತನ್ನ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಜೊತೆಗೆ ಈ ವರ್ಷದ ಹೈಯೆಸ್ಟ್ ಕಲೆಕ್ಷನ್ ಮಾಡಿದಂಥ ಚಿತ್ರ ಇದಾಗೋದ್ರಲ್ಲಿ ನೋ ಡೌಟ್ ಅನ್ನುವಂಥ ಮಾತುಗಳನ್ನು ಕೂಡ ಅವರು ಹೆಮ್ಮೆಯಿಂದನೇ ಹೇಳ್ಕೊಂಡ್ರು. ನೋಡೋಣ, ಭೀಮಾ, ಕೃಷ್ಣಂ ಪ್ರಣಯಸಖಿ, ಭಗೀರ ಅಂಡ್ ಭೈರತಿ ರಣಗಲ್ ಈ 4 ಸಿನಿಮಾಗೂ ದೊಡ್ಡ ಮಟ್ಟದ ರೆಸ್ಪಾನ್ಸ್ ಕರ್ನಾಟಕದಲ್ಲಿ ಸಿಕ್ಕಿದೆ. ಸೊ ಹೀಗಾಗಿ ಈ ವರ್ಷದ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದಂತ ಸಿನಿಮಾ ಭೈರತಿ ರಣಗಲ್ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಸದ್ಯದ ಭೈರತಿ ರಣಗಲ್ ರಣಾರ್ಭಟವನ್ನ ಬಾಕ್ಸ್ ಆಫೀಸ್ ನಲ್ಲಿ ಹೋಗ್ತಾ ಇರ್ತಕ್ಕಂಥ ನಾಗಾಲೋಟವನ್ನ ಗಮನಿಸಿದ್ರೆ ಇದು ಭೈರತಿ ರಣಗಲ್ ಸಿನಿಮಾ ಅಂದ್ರೆ ಈ ಸಿನಿಮಾ ನಮ್ಮ ಶಿವಣ್ಣನ ಕರಿಯರ್ಗೆ ಮಾತ್ರವಲ್ಲ, ಇಡೀ ಸ್ಯಾಂಡಲ್ವುಡ್ಗೆ ಇದೊಂದು ಮೈಲ್ ಸ್ಟೋನ್ ಸಿನಿಮಾ ಆಗೋದ್ರಲ್ಲಿ ನೋ ಡೌಟ್ ಅಂತ ನಾವು ಕೂಡ ಹೆಮ್ಮೆಯಿಂದ ಹೇಳ್ಬೋದು. ಸೊ ಇದು ಈ ಕ್ಷಣದ ಭೈರತಿ ರಣಗಲ್ ಸ್ಪೆಷಲ್ ಕಾರ್ಯಕ್ರಮ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.